ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ನೋ ಚಿನ್ನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಏನು ತಿಳ್ಸ್ಕೊಡಕ್ಕೆ ಬರ್ತಿದ್ದೀನಿ ಅಂದರೆ ಒಂದು ಅಮೇಝಿಂಗ್ ಆಗಿರೋ ವಾಟ್ಸಪ್ ಬಗ್ಗೆ ತಿಳ್ಸ್ಕೊಡಕ್ಕೆ ಬಂದಿದ್ದೀನಿ. ಸೊ ಆ ವಾಟ್ಸಪ್ ಯಾವುದು ಅಂತ ಥಿಂಕ್ ಮಾಡ್ತಿದ್ದಾರೆ, ಜಾಸ್ತಿ ಥಿಂಕ್ ಮಾಡಬೇಡಿ. ಆ ವಾಟ್ಸಪ್ ಯಾವುದು ಅಂತ ನಾನೇ ನಿಮಗೆ ತಿಳ್ಸ್ಕೊಡ್ತೀನಿ. ಆ ವಾಟ್ಸಪ್ ಬಂದು GB ವಾಟ್ಸಪ್ ಅಂತ. ಈ ವಾಟ್ಸಪ್ ಬಗ್ಗೆ ಕೆಲವರಿಗೆ ಮಾತ್ರ ಗೊತ್ತಿರೋದು, ಇನ್ನು ಕೆಲವರಿಗೆ GB ವಾಟ್ಸಪ್ ಅಂದರೆ ಏನು, ಇದ್ರ ಬಗ್ಗೆ ಒಂದು ಸ್ವಲ್ಪನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ತಿಳ್ಸ್ಕೊಡ್ತೀನಿ. ಸೊ ನೀವು ಬೇಕಾದರೆ ಯಾವುದಾದ್ರೂ ಒಂದು ಆ್ಯಪ್ ಸ್ಟೋರ್ ಅಥವಾ ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ, GB ವಾಟ್ಸಪ್ ಅಂತ ಸರ್ಚ್ ಮಾಡಿ. ನಿಮಗೆ ಯಾವುದೇ ಕಾರಣಕ್ಕೂ ಈ ಆ್ಯಪ್ ಸಿಗಲ್ಲ. ನೀವೇನೇ ಇದು ಇದನ್ನು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು GB ವಾಟ್ಸಪ್ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಹೋಗಿ GB ವಾಟ್ಸಪ್ನ ಡೌನ್ಲೋಡ್ ಮಾಡ್ಕೊಬೋದು. ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಓಪನ್ ಮಾಡಿದ್ರೆ ನಿಮಗೆ ತಪ್ಪಾಗುತ್ತೆ. ಸೊ ನಾನು ಸ್ವಲ್ಪ ಸ್ಟೆಪ್ಸ್ಗಳನ್ನ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ವಿತೌಟ್ ವೇಸ್ಟಿಂಗ್ ಮೋರ್ ಟೈಮ್ ಲೆಟ್ಸ್ ಗೋ ಸ್ಟಾರ್ಟೆಡ್. ಸೊ ನೀವು ಇಲ್ಲಿ ನಿಮ್ಮದು ಓಲ್ಡ್ ವಾಟ್ಸಪ್ ಅಂದರೆ ನಾರ್ಮಲ್ ವಾಟ್ಸಪ್ ಇದೆ, ಅದನ್ನು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ ತಕ್ಷಣ ನೀವೆಲ್ಲ ನೋಡ್ಬೋದು 3 ಡಾಟೆಡ್ ಲೈನ್ ಕಾಣಿಸ್ತಿದೆಯಲ್ಲ ಟಾಪಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಚಾಟ್ ಮೇಲೆ ಕ್ಲಿಕ್ ಮಾಡಿ. ಚಾಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡಿದ ತಕ್ಷಣ ಚಾಟ್ ಬ್ಯಾಕಪ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಚಾಟ್ ಬ್ಯಾಕಪ್ ಆದ ತಕ್ಷಣ ನೀವು ಡೈರೆಕ್ಟ್ ಬ್ಯಾಕಪ್ ಕೊಡೋಕ್ಕಾಗಲ್ಲ, ಕೊಟ್ಟರೆ ಅದು ಬ್ಯಾಕಪ್ ಆಗಲ್ಲ. ಸೊ ನೀವು ಸ್ವಲ್ಪ ಸೆಟ್ಟಿಂಗ್ ಚೇಂಜ್ ಮಾಡಬೇಕಾಗುತ್ತೆ. ಅಲ್ಲಿ ಬ್ಯಾಕಪ್ ಟು ಗೂಗಲ್ ಡ್ರೈವ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಓನ್ಲಿ ವೆನ್ ಐ ಟ್ಯಾಪ್ ಟು ಬ್ಯಾಕಪ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ಇದೇ ಗೂಗಲ್ ಅಕೌಂಟ್ನ ಅಲ್ಲಿ GB ವಾಟ್ಸಪ್ಪಲ್ಲಿ ರಿಜಿಸ್ಟರ್ ಮಾಡ್ಬೇಕಾದ್ರೆ ಇದೇ ಗೂಗಲ್ ಅಕೌಂಟ್ನ ಕೊಡಬೇಕು. ಸೊ ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಗೂಗಲ್ ಅಕೌಂಟ್, ಓಕೆ ಗೂಗಲ್ ಅಕೌಂಟ್ ಸೆಲೆಕ್ಟ್ ಆಯಿತು. ಬ್ಯಾಕಪ್ ಓವರ್ ಅಂತ ಇದೆಯಲ್ಲ ಇಲ್ಲಿ ವೈಫೈ ಓನ್ಲಿ ಅಂತ ಇರುತ್ತೆ. ಸೊ ನೀವು ಸೆಕೆಂಡ್ ಆಪ್ಷನ್ ವೈಫೈ ಮತ್ತು ನೆಟ್ವರ್ಕ್ ಡಾಟಾ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇನ್ಕ್ಲೂಡಿಂಗ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಬೇಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಜಾಸ್ತಿ ಡಾಟಾ ಬೇಕಾಗುತ್ತೆ. ಸೊ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ 100% ಆಗುತ್ತೆ, ಬ್ಯಾಕಪ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಬರೀ ಟೆಕ್ಸ್ಟ್ ಚಾರ್ಟ್ ಏನಿದೆ ಅಷ್ಟನ್ನು ಮಾತ್ರ ಬ್ಯಾಕಪ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ನಂದು ವೀಡಿಯೋಸ್ನ ಇನ್ಕ್ಲೂಡಿಂಗ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ತುಂಬ ಆಗುತ್ತೆ, ತುಂಬ 1 GB ಪ್ಲಸ್ ಏನೋ ಬಂತು. ಸೊ ನಾನು ಬರೀ ಟೆಕ್ಸ್ಟ್ ಚಾರ್ಟ್ ಏನಿದೆ ಅಷ್ಟನ್ನು ಮಾತ್ರ ಬ್ಯಾಕಪ್ ಮಾಡ್ಕೊತಿದ್ದೀನಿ. ನೀವು ಅಷ್ಟೇ ಮಾಡ್ಕೊಳ್ಳಿ ಸಾಕು. ವೀಡಿಯೋಸು ಬೇಕು ಅಂದರೆ ತುಂಬ ಆಗುತ್ತೆ. ನಿಮಗೆ ವೀಡಿಯೋಸ್ ಬೇಕು, ಇನ್ಕ್ಲೂಡಿಂಗ್ ವೀಡಿಯೋಸ್ನ ಕೊಡ್ಕೊಂಡು ನೆಟ್ ಸ್ಪೀಡ್ ಇದ್ದರೆ ಬ್ಯಾಕಪ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನಿಮಗೆ ಚಾರ್ಟ್ ಮಾತ್ರ ಮೇನ್ ಬೇಕಾಗುತ್ತೆ. ಸೊ ಹಾಗಾಗಿ ಚಾರ್ಟ್ ಬ್ಯಾಕಪ್ ಮಾಡ್ಕೊಳ್ಳಿ. ಚಾರ್ಟ್ ಬ್ಯಾಕಪ್ ಫುಲ್ 100% ಆದ ತಕ್ಷಣ ನೀವು ಈ ವಾಟ್ಸಪ್ನ ಡಿಲೀಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ನಾನಿವಾಗ ನಿಮಗೆ GB ವಾಟ್ಸಪ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. GB ವಾಟ್ಸಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನೀವು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕಾಗುತ್ತೆ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಸರ್ಚ್ ಬಾರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಸರ್ಚ್ ಮಾಡಿ GB ವಾಟ್ಸಪ್ APK ಅಂತ V8.75 ಅಂತ ಸರ್ಚ್ ಮಾಡಿ. ಸೊ ನಾನು ಮಾಡ್ತೀನಿ ನೋಡಿ. ಇವಾಗ ಸರ್ಚ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟ್ ವೆಬ್ಸೈಟೇ ಅದು ಅಫಿಷಿಯಲ್ ವೆಬ್ಸೈಟು. ಸೊ ಫಸ್ಟ್ ವೆಬ್ಸೈಟ್ ನೀವು ನೋಡ್ಬೋದು. ಫಸ್ಟ್ ವೆಬ್ಸೈಟ್ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಅದರದ್ದೇ ಅಫಿಷಿಯಲ್ ವೆಬ್ಸೈಟ್. ಅದು ಅಲೆಕ್ಸ್ ಮೋಡ್ ಅಂತ ಬರುತ್ತೆ, ನೀವು ನೋಡ್ಬೋದು ಇಲ್ಲಿ ಬಂತು. ಸೊ ನೀವು ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ 3 ವಾಟ್ಸಪ್ ಇದೆ. 3ರಲ್ಲಿ ನೀವು ಯಾವ್ದು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಬೋದು. ನಾನು ಸೆಕೆಂಡ್ ಒನ್ ಯೂಸ್ ಮಾಡ್ತಾ ಇರೋದು. ಸೊ ಅವೆರಡು ಯಾವ ಥರ ಇದೆ ಅಂತ ನಾನು ನೋಡಿಲ್ಲ, ಮೋಸ್ಟ್ಲಿ ಎಲ್ಲ ಸೇಮ್ ಒಂದೇ ಥರ ಇರುತ್ತೆ. ಸೊ ಸೆಕೆಂಡ್ ಒನ್ನು GB ವಾಟ್ಸಪ್ ಪ್ರೋ V8.75 ಅಂತ ಇದೆಯಲ್ಲ ಅದ್ರ ಮೇಲೆ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಅಲ್ಲಿ ಡೌನ್ಲೋಡ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಮಾಡಿ. ಕೆಳಗಡೆ ಏನೋ ಬರ್ತಿದೆಯಲ್ಲ ಅದಕ್ಕೆ ಅಕ್ಸೆಪ್ಟ್ ಮಾಡಿ. ಸೊ ಅಲ್ಲಿ ಓಕೆ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ಸೊ ನನ್ನ ಹತ್ರ ಆಲ್ರೆಡಿ ಇದೆ, ಸೊ ನಾನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಕ್ಯಾನ್ಸಲ್ ಕೊಡ್ತೀನಿ. ನೀವು ಅದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. 31 MB ಏನೋ ಇದೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇವಾಗ GB ವಾಟ್ಸಪ್ನ ಓಪನ್ ಮಾಡ್ತೀನಿ. ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಬೇಕಾದರೆ. ಸೊ ಗೊತ್ತಾದರೆ ಕಮೆಂಟ್ ಮಾಡಿ. ಸೊ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಚಾಟು, ಗ್ರೂಪು, ಸ್ಟೇಟಸ್ ಅಂತ ಇದೆ, ಕಾಲ್ಸ್ ಅಂತ ಇದೆ. ಸೊ ನೀವು ಹಳೆ ವಾಟ್ಸಪ್ನ ನೋಡ್ಬೋದು ಬೇಕಾದ್ರೆ. ಅದರಲ್ಲಿ ಜಸ್ಟ್ ಚಾಟ್ ಮತ್ತು ಸ್ಟೇಟಸ್ ಮಾತ್ರ ಇರ್ತಿತ್ತು. ಇವಾಗ ನಿಮಗೆ ಇಲ್ಲಿ ಗ್ರೂಪ್ ಸಹ ಸಿಗುತ್ತೆ. ಗ್ರೂಪ್ಸೇ ಸೆಪ್ರೇಟ್ ಬರುತ್ತೆ. ನಿಮ್ದು ಯಾವುದೇ ಒಂದು ಗ್ರೂಪ್ ಇದ್ದರೂ ಅದು ಸೆಪ್ರೇಟಾಗಿ ಬರುತ್ತೆ. ಮತ್ತು ಇವಾಗ ಇದರಲ್ಲಿ ಯಾರೇ ಒಬ್ಬರು ಆನ್ಲೈನಲ್ಲಿದ್ದರೂ ನಿಮಗೆ ಮೇಲ್ಗಡೆ ನೋಟಿಫಿಕೇಷನ್ ಬರುತ್ತೆ. ಯಾರೇ ಇರಲಿ, ನಿಮ್ಮ ಚಾಟಲ್ಲಿ ಯಾರೇ ಇದ್ದರೂ ಒಬ್ಬರು ಆನ್ಲೈನಲ್ಲಿ ಇದ್ದಾರೆ ಅಂದರೆ ಮೇಲ್ಗಡೆ ಟಾಪಲ್ಲಿ ನೋಟಿಫಿಕೇಷನ್ ಬರುತ್ತೆ ಇಂಥವರು ಆನ್ಲೈನಲ್ಲಿದ್ದಾರೆ ಅಂತ. ಸೊ ನೀವು ಸ್ಕ್ರಾಲ್ ಮಾಡ್ತಿದ್ದೀನಿ, ನೀವು ನೋಡ್ಬೋದು ಮೇಲ್ಗಡೆ ಬ್ಲೂ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಅದು ಈ ಥರ ಆನ್ಲೈನಲ್ಲಿದೆ ಅಂತ ತೋರಿಸ್ತಿರೋದು. ಸೊ ನೀವು ಅಲ್ಲಿ ಮೇಲ್ಗಡೆ ಟಾಪಲ್ಲಿ 3 ಲೈನ್ಸ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ GB ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ. GB ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರೀಸ್ ಲಾಸ್ಟ್ ಸೀನ್ ಅಂತ ಇದೆಯಲ್ಲ ಸ್ಟಾರ್ಟಿಂಗ್ ಒನ್ನು, ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಲಾಸ್ಟ್ ಸೀನು ಫ್ರೀಸ್ ಆಗುತ್ತೆ. ಇವಾಗ ಯಾವ ಮೂಮೆಂಟಲ್ಲಿ ನೀವು ಫ್ರೀಸ್ ಮಾಡ್ತೀರೋ ಅದೇ ಮೂಮೆಂಟಲ್ಲಿ ಫ್ರೀಸ್ ಆಗುತ್ತೆ. ಯಾರಾದರೂ ನಿಮ್ಮ ವಾಟ್ಸಪ್ ತೆಗೆದು ನೋಡಿದ್ರೆ ನೀವು ಯಾವ ಮೂಮೆಂಟಲ್ಲಿ ಫ್ರೀಸ್ ಮಾಡಿರುತ್ತೋ ಅದೇ ಮೂಮೆಂಟ್ಗೆ ಫ್ರೀಸ್ ಆಗಿರುತ್ತೆ. ಸೊ ನೆಕ್ಸ್ಟು ಅಲ್ಲಿ ಪ್ರೈವಸಿಗೆ ಬಂದರೆ ನೀವು ಕಾಂಟ್ಯಾಕ್ಟ್ಸ್ನ ಹೈಡ್ ಮಾಡ್ಕೊಳ್ಳೋ ಎಂಥದ್ದು ಬೇಕಾದ್ರೂ ಹೈಡ್ ಮಾಡ್ಕೊಬೋದು. ಬ್ಲೂ ಟಿಕ್, ಸೆಕೆಂಡ್ ಟಿಕ್, ಬ್ಲೂ ಮೈಕ್ರೋಸ್ಕೋಪು, ಹೈಡ್ ಟೈಪಿಂಗ್ ಎಲ್ಲನೂ ಹೈಡ್ ಮಾಡ್ಕೊಬೋದು ಬೇಕಾದ್ರೆ. ಸೊ ನೆಕ್ಸ್ಟು
ಹೂ ಕ್ಯಾನ್ ಕಾಲ್ ಮೀ, ಅದು ಯಾರು ಬೇಕಾದ್ರೆ ಅದನ್ನು ಸೆಟ್ಟಿಂಗ್ ಮಾಡ್ಕೋಬೋದು. ಇಲ್ಲಿ ಡಿಸೇಬಲ್ ಫಾರ್ವರ್ಡ್ ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಫಾರ್ವರ್ಡ್ದು ಸಿಂಬಲ್ ಇರುತ್ತಲ್ಲ, ಅದು ಫಾರ್ವರ್ಡ್ ಮಾಡಿದ್ರೆ ಅಂತಲೇ ಗೊತ್ತಾಗಲ್ಲ ಅವರಿಗೆ. ನೆಕ್ಸ್ಟ್ ಆ್ಯಂಟಿ ಡಿಲೀಟ್ ಮೆಸೇಜ್ ಅದನ್ನು ಆನ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ಯಾರು ಒಬ್ಬರು ಮೆಸೇಜ್ ಮಾಡಿ ಡಿಲೀಟ್ ಫಾರ್ ಎವ್ರಿ ನೋಡಿದ್ರು ನಿಮಗೆ ಬರುತ್ತೆ. ಸೊ ಇಲ್ಲಿ ಶೋ ಬ್ಲೂ ಟಿಕ್ ಆಫ್ಟರ್ ರಿಪ್ಲೈ ಅಂತ ಇದೆಯಲ್ಲ, ಅದನ್ನು ನೀವು ಆನ್ ಮಾಡ್ಕೊಳ್ಳೋದ್ರೆ ಆನ್ ಮಾಡ್ಕೊಳ್ಳಿ, ಬಿಡೋದಾದ್ರೆ ಬಿಡಿ, ಅದು ನಿಮ್ಮ ಇಷ್ಟ. ನೀವು ರಿಪ್ಲೈ ಕೊಟ್ಟಮೇಲೆ ಅವ್ರಿಗೆ ಬ್ಲೂ ಟಿಕ್ ಹೋಗುತ್ತೆ, ಆ ಥರ ಅದು. ಸೊ ನೆಕ್ಸ್ಟ್ ಬಂದು ಐಡ್ ವ್ಯೂ ಸ್ಟೇಟಸ್. ಇದಂದರೆ ಐಡ್ ವ್ಯೂ ಸ್ಟೇಟಸ್ ಅಂದರೆ ನೀವು ಇದನ್ನು ಆನ್ ಮಾಡೋದಾದರೆ ಆನ್ ಮಾಡ್ಬೋದು, ಬಿಡೋದಾದರೆ ಬಿಡ್ಬೋದು. ಯಾಕಂದರೆ ಇದನ್ನು ಆನ್ ಮಾಡಿದ್ರೆ ನಿಮಗೆ ಸ್ಟೇಟಸ್ ಹಾಕಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ಡಬಲ್ ಟಿಕ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಒಂದು ಡಬಲ್ ಟಿಕ್ ಬರುತ್ತೆ. ಅದಕ್ಕೆ ಕ್ಲಿಕ್ ಕೊಟ್ಟರೆ ಮಾತ್ರ ಸೀನ್ ಅಂತ ಹೋಗುತ್ತೆ, ಇಲ್ಲಾಂದರೆ ಅವ್ರಿಗೆ ಹೋಗಲ್ಲ. ಸೊ ನೀನು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನು ಸ್ಟೇಟಸ್ನ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ನೋಡ್ಬೋದು, ಅಲ್ಲಿ ಡಬಲ್ ಟಿಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದಕ್ಕೆ ಕೊಟ್ಟರೆ ಆ ಡಬಲ್ ಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಅವರಿಗೆ ಸ್ಟೇಟಸ್ ನೀವು ನೋಡಿದ್ದೀರಾ ಅಂತ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಸೊ ಇದು ನಿಮಗೆ ಯೂಸ್ಫುಲ್ ಆಗ್ಬೋದು. ಅದನ್ನು ನೀವು ಆಫ್ ಆದರೂ ಮಾಡ್ಕೊಬೋದು, ಆನ್ ಆದರೂ ಮಾಡ್ಕೊಬೋದು. ಸೊ ನೀವು ಅದನ್ನು ಆಫ್ ಮಾಡಿಕೊಂಡ್ರೆ ನೀವು ಸ್ಟೇಟಸ್ ನೋಡಿದ್ರೆ ಅವ್ರಿಗೆ ನೋಡಿದ್ದಾರೆ ಅಂತಲೇ ತೋರಿಸುತ್ತೆ. ಸೊ ಇದು ನಿಮಗೆ ಯೂಸ್ಫುಲ್ ಆಗ್ಬೋದು. ಸೊ ನೆಕ್ಸ್ಟ್ ಒನ್ ಆ್ಯಂಟಿ ಡಿಲೀಟ್ ಸ್ಟೇಟಸ್. ಇದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗ್ಬೋದು, ಯಾಕಂದರೆ ಇದನ್ನು ಯಾರಾದರೂ ಅವ್ರ ಸ್ಟೇಟಸ್ನ ಡಿಲೀಟ್ ಮಾಡಿದ್ರೆ ಆ ಸ್ಟೇಟಸ್ಸು ನಿಮಗೆ ಬರುತ್ತೆ, ಅವ್ರು ಏನೇ ಸ್ಟೇಟಸ್ ಡಿಲೀಟ್ ಮಾಡಿದ್ರು ನಿಮಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ವಾಟ್ಸಪ್ ಲಾಕ್, ಇದು ಫಿಂಗರ್ ಪ್ರಿಂಟ್, ಪ್ಯಾಟರ್ನ್ ಪ್ರಿಂಟ್. ಫಿಂಗರ್ ಪ್ರಿಂಟ್ ಸೆನ್ಸರ್ ಇದ್ದರೆ ಮಾತ್ರ ನಿಮ್ಮ ಮೊಬೈಲಲ್ಲಿ ಫಿಂಗರ್ ಪ್ರಿಂಟ್ ಇಡೋಕ್ಕಾಗೋದು. ಸೊ ನಾನು ಈ ಫಿಂಗರ್ ಪ್ರಿಂಟ್ನ ಎನೇಬಲ್ ಮಾಡ್ತೀನಿ. ಫಿಂಗರ್ ಪ್ರಿಂಟ್ನ ಆ್ಯಕ್ಟಿವೇಟ್ ಮಾಡಿಬಿಟ್ಟು ಅದನ್ನು ಎನೇಬಲ್ ಮಾಡಿಬಿಟ್ಟು ನಾನು ಫಿಂಗರ್ ಪ್ರಿಂಟ್ ಲಾಕ್ ಇಡ್ತೀನಿ. ನಿಮಗೆ ಇಲ್ಲಿ 3 ಆಪ್ಷನ್ ಸಿಗುತ್ತೆ. ಸೊ ನಿಮಗೆ ಇಷ್ಟ ಬಂದು ಇಟ್ಕೊಳ್ಳಿ. ನಾನು ಆಫ್ಟರ್ 1 ಮಿನಿಟ್ ಲಾಕ್ ಆಗಲಿ ಅಂತ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಶೋ ದ ಕಂಟೆಂಟ್ ನೋಟಿಫಿಕೇಶನ್. ಸೊ ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಇಲ್ಲಿ ವಾಟ್ಸಪ್ ಲಾಗ್ ಬಗ್ಗೆ ಬಂದರೆ ಇದು ಇಷ್ಟೇ ವಾಟ್ಸಪ್ ಲಾಗ್ ಬಗ್ಗೆ ಇರೋದು, ನಾನು ಅದೇನು ಸೆಟ್ಟಿಂಗ್ಸ್ ಅದೇನು ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಬಂದರೆ ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿ. ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ನೋಡ್ಬೋದು ಎಷ್ಟು ಥೀಮ್ಸ್ ಇದೆ ಅಂದರೆ 4032 ತುಂಬ ಥೀಮ್ಸ್ ಇದೆ. ನೀವು ಡೈಲಿ ಒಂದೊಂದು ಥೀಮ್ಸ್ನ ಅಪ್ಲೈ ಮಾಡ್ಬೋದು, ಅಷ್ಟು ಥೀಮ್ಸ್ ಇದೆ. ನಿಮಗೆ ಇಷ್ಟ ಬಂದಿರೋ ಥೀಮ್ಸ್ನ ಅಪ್ಲೈ ಮಾಡ್ಕೊಬೋದು. ಇಲ್ಲಿ ಇದು ಅಪ್ಲೈ ಮಾಡಿ ನೋಡಿ, ನಿಮಗೆ ಆವಾಗ ಗೊತ್ತಾಗುತ್ತೆ. ಸೊ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ನೀವಿಲ್ಲಿ ಡೈಲಿ ಒಂದೊಂದು ಥೀಮ್ಸ್ನ ಅಪ್ಲೈ ಮಾಡಿದ್ರೆ ಆಲ್ಮೋಸ್ಟ್ ನಿಯರ್ಲಿ 10 ಇಯರ್ಸ್ ನೀವು ಡೈಲಿ ಒಂದೊಂದು ಥೀಮ್ ಅಪ್ಲೈ ಮಾಡ್ಬೋದು. ನಿಯರ್ಲಿ 10 ಇಯರ್ಸ್ ಬರುತ್ತೆ. 4032 ಥೀಮ್ಸ್, ಅಷ್ಟು ಥೀಮ್ಸ್ ಇದೆ ಇದರಲ್ಲಿ. ಸೊ ಥೀಮ್ ಸೆಟ್ಟಿಂಗ್ಸಲ್ಲಿ ಇಷ್ಟೇ ಇರೋದು, ಥೀಮ್ಸಲ್ಲಿ ಇನ್ನೇನಿಲ್ಲ. ಸೊ ಬ್ಯಾಕ್ ಬಂದು ಯೂನಿವರ್ಸಲ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸಲ್ಲಿ ಸ್ವಲ್ಪ 2 ಸೆಟ್ಟಿಂಗ್ಸ್ನ ಎನೇಬಲ್ ಮಾಡಬೇಕಾಗುತ್ತೆ. ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಇನ್ಕ್ರೀಸ್ ಫಾರ್ವರ್ಡ್ ಲಿಮಿಟ್ ಅಂತ ಇದೆಯಲ್ಲ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ನೀವು ಒಂದೇ ಸತಿ ಅರೌಂಡ್ 250 ಮೆಂಬರ್ಸಿಗೆ ಫಾರ್ವರ್ಡ್ ಮಾಡ್ಬೋದು. ನಾರ್ಮಲ್ ವಾಟ್ಸಪ್ಪಲ್ಲಿ ಜಸ್ಟ್ 5 ಮೆಂಬರ್ಸಿಗೆ ಮಾತ್ರ ಫಾರ್ವರ್ಡ್ ಮಾಡೋಕ್ಕಾಗೋದು. ನೆಕ್ಸ್ಟು ಅದ್ರ ಕೆಳಗಡೆ ಡಿಸೇಬಲ್ ಸ್ವೈಪ್ ಟು ಎಕ್ಸಿಟ್ ಕನ್ವರ್ಸೇಷನ್, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಸೊ ಇದ್ರು ಇಷ್ಟೇ. ಸೊ ನೆಕ್ಸ್ಟ್ ಹೋಮ್ ಸ್ಕ್ರೀನ್, ಚಾರ್ಟ್ ಸ್ಕ್ರೀನ್ ಅದೆಲ್ಲ ನೀವೇ ನೋಡ್ಕೋಬೋದು, ನಿಮಗೆ ಅರ್ಥ ಆಗುತ್ತೆ. ಸೊ ಚಾರ್ಟ್ ಸ್ಕ್ರೀನ್ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ. ಚಾರ್ಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ಆಪ್ಷನ್ ಮೋಡ್ಸ್ ಅಂತ ಇದೆಯಲ್ಲ, ಅದ್ರ ಕೆಳಗಡೆ 2 ಆಪ್ಷನ್ನ ಎನೇಬಲ್ ಮಾಡಿ. ಅದೇನಕ್ಕೆ ಅಂದರೆ, ಅದು ಎನೇಬಲ್ ಮಾಡಿದ್ರೆ ಅವ್ರ ಪ್ರೊಫೈಲ್ ಫೋಟೋ ಏನು ಇಟ್ಟಿರ್ತಾರೋ ಅದು ನೀವು ಚಾಟ್ ಮಾಡ್ಬೇಕಾದ್ರೆ ಚಾರ್ಟ್ ಸ್ಕ್ರೀನ್ ಮೇಲೆ ಅವ್ರ ಪ್ರೊಫೈಲ್ ಏನಿರುತ್ತೋ ಅದು ಬರುತ್ತೆ. ಸೊ ಮತ್ತೆ ನೀವು ಇಲ್ಲಿ ಚಾಟ್ಗೆ ಬಂದರೆ ಚಾಟಲ್ಲಿ ನೀವು ನೋಡ್ಬೋದು, ಅದೇ ಅಲ್ಲಿ ಫಸ್ಟೇ ಹೇಳಿದ್ದೆ, ಆನ್ಲೈನಲ್ಲಿದ್ದರೆ ನೋಟಿಫಿಕೇಷನ್ ಮೇಲ್ಗಡೆ ತೋರಿಸುತ್ತೆ, ಬ್ಲೂ ಕಲರ್ ತೋರಿಸ್ತಾ ಇದೆ. ಸೊ ನಿಮ್ಮ ನಾರ್ಮಲ್ ವಾಟ್ಸಪ್ಪಲ್ಲಿ ನೀವು ಜಸ್ಟ್ 3 ನಂಬರ್ನ ಪಿನ್ ಮಾಡೋಕ್ಕಾಗೋದು, ಸೊ ನಾನಿಲ್ಲಿ ನೋಡಿಬೇಕಾದ್ರೆ ಇಲ್ಲಿ ಈ GB ವಾಟ್ಸಪ್ಪಲ್ಲಿ ನೀವು ಎಷ್ಟು ನಂಬರ್ನ ಬೇಕಾದರೆ ಪಿನ್ ಮಾಡ್ಬೋದು. ನಿಮಗೆ ಎಷ್ಟು ನಂಬರ್ನ ಬೇಕಾದರೆ ಪಿನ್ ಮಾಡ್ಬೋದು. ಸೊ ನೋಡಿ ಬೇಕಾದರೆ ನಾನು ಇಲ್ಲಿ ನಿಮಗೆ ಎಲ್ಲ ನಂಬರ್ನೂ ಪಿನ್ ಮಾಡಿ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಇವಾಗ ಒಂದೊಂದು ಪಿನ್ ಮಾಡಿದ್ದೀನಿ. ಸೊ ನೀವು ನೋಡಿ ಬೇಕಾದರೆ ಎಷ್ಟು ನಂಬರ್ನ ಪಿನ್ ಮಾಡ್ತೀನಿ ಅಂತ ಬೇಕಾದರೆ ಕೌಂಟ್ ಮಾಡ್ಕೊಳ್ಳಿ. ಸೊ 3ನೇ ನಂಬರ್ನ ಪಿನ್ ಮಾಡಿದೆ, 4, 5, 6, 7. ಸೊ ಹಿಂಗೆ ನೀವು ಇನ್ನೂ ತುಂಬ ಬೇಕಾದ್ರೆ ನಿಮ್ಮ ಸ್ಕ್ರೀನ್ ಫುಲ್ಲು ಬರೀ ಎಲ್ಲ ಕಾಂಟ್ಯಾಕ್ಟ್ನು ಪಿನ್ ಮಾಡೇ ಇಟ್ಕೊಬೋದು, ಅಷ್ಟು ಕಾಂಟ್ಯಾಕ್ಟ್ಸ್ನ ನೀವು ಪಿನ್ ಮಾಡ್ಬೋದು. ಅದೇ ರೀತಿ ಗ್ರೂಪ್ಗಳನ್ನೂ ಕೂಡ ನೀವು ಪಿನ್ ಮಾಡ್ಕೊಬೋದು. ಸೊ ನೀವು ನೋಡಿ ಬೇಕಾದರೆ ಎಷ್ಟು ಪಿನ್ ಮಾಡಿದ್ದೀನಿ, ಗ್ರೂಪ್ನು ನೀವು ಬೇಕಾದರೆ ಪಿನ್ ಮಾಡ್ಕೊಬೋದು ನೋಡಿ ಈ ಥರ. ಸೊ ಇದಾದಮೇಲೆ ನೆಕ್ಸ್ಟು ಈಗ ನೀವು ಯಾರಾದ್ರೊಬ್ರು ಕಾಂಟ್ಯಾಕ್ಟ್ ತೆಗೆದು ನೋಡಿ ಬೇಕಾದರೆ ತೆಗೆದುಬಿಟ್ಟು ಅವ್ರ ಪ್ರೊಫೈಲ್ ವ್ಯೂ ಮಾಡಿಬಿಟ್ಟು ಈ ಥರ ನೋಡಿ ಅವ್ರ ಪ್ರೊಫೈಲು ನಿಮ್ಮ ಚಾರ್ಟ್ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ನೆಕ್ಸ್ಟು ಅಲ್ಲಿ ನೀವು ಕಸ್ಟಮ್ ಪ್ರೈವಸಿ ಅಂತ ಇರುತ್ತೆ, ಆ ಕಸ್ಟಮ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಯಾವುದು ಎಲ್ಲನೂ ಹೈಡ್ ಮಾಡ್ಬೋದು ನೀವು. ಸೊ ನಾನು ಹೈಡ್ ಮಾಡ್ತಾಯಿದ್ದೀನಿ ನೋಡಿ, ಬ್ಲೂ ಟಿಕ್ಕು, ಸೆಕೆಂಡ್ ಟಿಕ್ಕು, ಮೈಕ್ರೋಸ್ಕೋಪು, ಟೈಪಿಂಗು, ರೆಕಾರ್ಡಿಂಗ್ ಎಲ್ಲನೂ ಕೂಡ ನೀವು ಹೈಡ್ ಮಾಡ್ಕೊಬೋದು. ಸೊ
ನಿಮಗೆ ಇಲ್ಲಿ ನೆಕ್ಸ್ಟ್ ಹೈಡ್ ಕಾಂಟ್ಯಾಕ್ಟ್ ನೇಮ್, ಇಲ್ಲಿ ಹೈಡ್ ಕಾಂಟ್ಯಾಕ್ಟ್ ನೇಮ್ ಎನೇಬಲ್ ಮಾಡಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನೇಮ್ ತೋರಿಸಲ್ಲ ಚಾಟಲ್ಲಿ. ಸೊ ನೆಕ್ಸ್ಟ್ ಸೆಕ್ಯೂರಿಟಿ ಬಗ್ಗೆ ಬಂದರೆ ಸೆಕ್ಯೂರಿಟಿ ನಿಮಗೆ ಮತ್ತೆ ಇಲ್ಲಿ 3 ಆಪ್ಷನ್ಸ್ ಕೇಳುತ್ತೆ. ನೀವು ಇಲ್ಲಿ ಪ್ರತಿಯೊಂದು ಕಾಂಟ್ಯಾಕ್ಟಿಗೂ ನೀವು ಸೆಕ್ಯೂರಿಟಿನ ಇಡ್ಬೋದು. ಸೊ ನಾನು ಇಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಇಟ್ಟಿದ್ದೀನಿ, ಇಟ್ಬಿಟ್ಟು ತೋರಿಸ್ತೀನಿ ನೋಡಿ. ಬೇಕಾದರೆ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಅಪ್ಲೈ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಪ್ರತಿಯೊಂದಕ್ಕೂ ಫಿಂಗರ್ ಪ್ರಿಂಟ್, ಪ್ಯಾಟರ್ನ್ ಪಿನ್ 3ರಲ್ಲಿ ಯಾವುದನ್ನು ಬೇಕಾದರೂ ಇಟ್ಕೊಬೋದು. ಫಸ್ಟ್ ನೀವು ಅದನ್ನು ಆನ್ ಮಾಡ್ಕೊಬೇಕು. ಸೆಕ್ಯೂರಿಟಿಗೆ ಹೋಗ್ಬಿಟ್ಟು ಫಿಂಗರ್ ಪ್ರಿಂಟ್ ಹಾಕ್ಬಿಟ್ಟು ಒಂದು ಸತಿ ಅದು ಸ್ಕ್ಯಾನ್ ಮಾಡಬೇಕು ಫಿಂಗರ್ ಪ್ರಿಂಟ್ನ, ಆವಾಗ ಲಾಕ್ ಆಗುತ್ತೆ. ಸೊ ನೀವು ಓಪನ್ ಮಾಡಿದ್ರೆ ಅವ್ರ ಚಾಟ್ಗೆ ನಿಮ್ಮ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಇದರಲ್ಲಿ ಇದೊಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಮತ್ತು ಈ GB ವಾಟ್ಸಪ್ಪಲ್ಲಿ ನೀವು ಯಾರದೇ ಒಬ್ಬರು ಕಾಂಟ್ಯಾಕ್ಟ್ನ ಹೈಡ್ ಮಾಡಿರ್ಬೋದು. ಯಾರದೇ ಒಬ್ರನ್ನ ಹೈಡ್ ಮಾಡಬೇಕು ಅಂದರೆ ಹೈಡ್ ಮಾಡಿಬಿಟ್ಟು ಇಡ್ಬೋದು. ಸೊ ನಾವು ಇಲ್ಲಿ ನೋಡಿ ಹೈಡ್ ಮಾಡಿ ತೋರಿಸ್ತೀನಿ. ಅವ್ರದ್ದು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡು 3 ಲೈನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಲಾಸ್ಟಲ್ಲಿ ನೋಡ್ಬೋದು ಹೈಡ್ ಚಾಟ್ ಅಂತ ಸಿಗುತ್ತೆ. ಅದು ನೀವು ಮತ್ತೆ ಅದರಲ್ಲೂ ಸೆಕ್ಯೂರಿಟಿ ಕೇಳುತ್ತೆ, ನಿಮಗೆ ಪ್ಯಾಟರ್ನ್ ಬೇಕಾ, ಫಿಂಗರ್ ಪ್ರಿಂಟ್ ಬೇಕಾ, ಯಾವ್ದು ಬೇಕು ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಡ್ಬೋದು. ನಾನು ಫಿಂಗರ್ ಪ್ರಿಂಟ್ ಸೆನ್ಸರ್ ಇಟ್ಬಿಟ್ಟು ಹೈಡ್ ಮಾಡಿ ತೋರಿಸ್ತೀನಿ. ಹೈಡ್ ಚಾಟ್ ಅಂತ ಕೊಟ್ಟೆ, ಫಿಂಗರ್ ಪ್ರಿಂಟ್ ಸೆನ್ಸರ್ನ ಸ್ಕ್ಯಾನ್ ಮಾಡಿದೆ. ಸೊ ನೀವು ಇಲ್ಲಿ ಎಲ್ಲಿ ಬೇಕಾದರೂ ಎಲ್ಲಿ ಹುಡುಕಿದ್ರು ನಿಮಗೆ ಅವ್ರ ಕಾಂಟ್ಯಾಕ್ಟ್ ಸಿಗೋಲ್ಲ, ನೀವು ಹೈಡ್ ಮಾಡಿರೋದನ್ನ. ಸೊ ನೀವು ಅಲ್ಲಿ ನೋಡ್ಬೋದು ಮೇಲ್ಗಡೆ ಟಾಪಲ್ಲಿ ವಾಟ್ಸಪ್ ಅಂತ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೈಡರ ಚಾಟ್ಗಳೆಲ್ಲ ಇಲ್ಲಿ ಬರುತ್ತೆ. ಸೊ ಮತ್ತೆ ಅವ್ರನ್ನ ಅನ್ಹೈಡ್ ಮಾಡ್ಬೇಕು ಅಂತ ಮಾಡಿಬಿಟ್ಟು ಸೇಮ್ ಈ ಥರ ಅನ್ಹೈಡ್ ಮಾಡಿಬಿಟ್ಟು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಬಿಟ್ಟು ಅನ್ಹೈಡ್ ಮಾಡ್ಬೋದು. ಸೊ ನಾನು ಇದರಲ್ಲಿ ಒಂದೆರಡು ಸೆಟ್ಟಿಂಗ್ಸ್ನ ಹೇಳೋದು ಮರ್ತೋಗ್ಬಿಟ್ಟೆ. ಸೊ ಮತ್ತೆ ನೀವು GB ಸೆಟ್ಟಿಂಗಿಗೆ ಹೋಗಿ ಹೋಮ್ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ, ಹೆಡರ್ ಮೇಲೆ ಟ್ಯಾಪ್ ಮಾಡಿ. ಸೊ ಇದರಲ್ಲಿ ನೀವು ನೋಡ್ಬೋದು ಇಲ್ಲಿ ಎನೇಬಲ್ ಇನ್ಸ್ಟಾಗ್ರಾಮ್ ಲೈಕ್ ಸ್ಟೋರೀಸ್, ಇನ್ಸ್ಟಾಗ್ರಾಮ್ ಥರ ಸ್ಟೋರೀಸ್ನ ಬೇಕಾದ್ರೆ ನೀವು ಇಲ್ಲಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸೆಟ್ಟಿಂಗು ಸೆಟ್ ಮೈ ನೇಮ್, ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ವಾಟ್ಸಪ್ ಎಂಟರ್ ಆದ ತಕ್ಷಣ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಸೆಟ್ಟಿಂಗ್ ಏನಂದರೆ ಇದರಲ್ಲಿ ಶೋ ಏರೋಪ್ಲೇನ್ DND ಮೋಡ್ ಅಂತ ಇದೆಯಲ್ಲ, ಸೊ ಅದನ್ನು ನೀವು ಎನೇಬಲ್ ಮಾಡ್ಕೊಳ್ಳೋದಾದ್ರು ಮಾಡ್ಕೊಳ್ಳಿ, ಬಿಡೋದಾದ್ರೂ ಬಿಡಿ, ಅದು ನಿಮ್ಮ ಇಷ್ಟ. ಅದನ್ನು ಮಾಡಿಕೊಂಡ್ರೆ ಅಲ್ಲೇ ತೋರಿಸುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ವೈಫೈ ಥರ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಾಟ್ಸಪ್ಪು ಏರೋಪ್ಲೇನ್ ಮೋಡಿಗೆ ಅಪ್ಲೈ ಆಗುತ್ತೆ. ಸೊ ನಾನಿವಾಗ ನಿಮಗೆ ಈ ವಾಟ್ಸಪ್ಪಲ್ಲಿ ಮೇನ್ ಫೀಚರ್ಸ್ ಏನಿದೆ ಅದು ಮಾತ್ರ ತಿಳಿಸ್ಕೊಟ್ಟಿದ್ದೀನಿ. ಈ ವಾಟ್ಸಪ್ಪಲ್ಲಿ ಎಲ್ಲ ಫೀಚರ್ಸ್ನ ತಿಳ್ಕೊಡ್ಬೇಕು ಅಂದರೆ ನಿಮಗೆ ತುಂಬ ಟೈಮ್ ಆಗುತ್ತೆ. ನೀವೇ ಆ ವಾಟ್ಸಪ್ನ ಯೂಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಚೆನ್ನಾಗಿದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ, ಯೂಸ್ ಮಾಡಿ. ಸೊ ಇದು ಅಪ್ಡೇಟ್ ಮಾಡೋದೊಂದು ನಿಮ್ಗೆ ಗೊತ್ತಾಗಲ್ಲ, ಅದು ಅಪ್ಡೇಟ್ ಮಾಡೋದು ಯಾವ ಥರ ಅಂತ ನಾನು ಅಪ್ಡೇಟ್ಸ್ ಬಂದ ತಕ್ಷಣ ನಿಮಗೆ ವೀಡಿಯೋ ಮಾಡಿ ಹಾಕ್ತಿರ್ತೀನಿ. ನೀವು ಆ ಥರ ಅಪ್ಡೇಟ್ ಮಾಡಿಕೊಂಡ್ರೆ ಸಾಕು. ಸೊ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಎಲ್ರಿಗೂ ಶೇರ್ ಮಾಡಿ, ಈ ವಾಟ್ಸಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಹೇಳಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಇವಾಗಲೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಈ ವಾಟ್ಸಪ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ಕೊಳ್ಳಿ.